ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ. ನೋಡಿ ರೈತರೇ, ಈ ಒಂದು ಕರ್ನಾಟಕದಾದ್ಯಂತ ಹಿಂಗಾರು ಬೆಳೆ ಪ್ರಾರಂಭವಾಗಿದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಸೊ ನಾನಿದ್ದೀನಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಪಿ ಮಹದೇವಪುರ ಪೋಸ್ಟು ಗೌರಿಪುರ ವಿಲೇಜು ಸಿದ್ದೇಶ್ವರದುರ್ಗ ಗ್ರಾಮ ಪಂಚಾಯಿತಿ ಇಲ್ಲಿದ್ದೀನಿ. ಇಲ್ಲಿ ಅಡಿಕೆ ಹಾಕಿದ್ದಾರೆ ಒಂದು 4 ಎಕರೆ, ಸುಮಾರು ಒಂದು 5 ಎಕರೆ ಶೇಂಗಾ ಹಾಕಿದ್ದಾರೆ. ಸೊ ನೈಟೆಲ್ಲ ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿಬಿಟ್ಟು ನೀರು ಇಟ್ಟಿದ್ದಾರೆ. ಸ್ಪ್ರಿಂಕ್ಲರ್ನ ಫಿಟ್ಟಿಂಗ್ ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಏನು ಹೇಳ್ತಿದ್ದಾರೆ ರೈತರು ಅಂದರೆ, ಒಂದು ಮೋಟ್ರ್ ಪಂಪಲ್ಲಿ 20 ಗನ್ನಿಗೆ ಹೊಡೆಯುತ್ತೆ ನೀರು ಅಂತ ಹೇಳ್ತಾರೆ. ಅಂದರೆ ಸುಮಾರು 2.5 ಇಂದ 3 ಇಂಚ್ ಬರುತ್ತೆ. 2 ಮೋಟ್ರಲ್ಲಿ ಸೇರಿಕೊಂಡು ಸುಮಾರು ಒಂದು 40 ಗನ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಫಿಟ್ಟಿಂಗ್ ಮಾಡ್ತಿದ್ದಾರೆ. 10 ಗಂಟೆಗೆ ಕರೆಂಟ್ ಬರುತ್ತಂತಂದು ಎಲ್ಲ ಈ ಸ್ಪ್ರಿಂಕ್ಲರ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದೇ ಕ್ರಾಪ್ ಸರ್ವೆ ಸಂದರ್ಭದಲ್ಲಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಅಂತ ಹೇಳಿದ್ದೆ. ಸೊ ಇನ್ನು ಈಗ 10 ಗಂಟೆಗೆ ಬರುತ್ತೆ ಅಂತಂತೆ ಮೋಟ್ರ್ ಲೈನ್ಗೆ. ಸೊ 3 ಫೇಸ್ ಬರುತ್ತೆ. ಸೊ ಹಂಗಾಗಿ ಸ್ಪ್ರಿಂಕ್ಲರ್ನೆಲ್ಲ ನೈಟ್ ಹಾಕಿರೋನಲ್ಲಿ ರಿಮೂವ್ ಮಾಡಿ ಮತ್ತೆ ಬೇರೆ ಕಡೆಗೆ ಹಾಕ್ತಿದ್ದಾರೆ. ಯಾಕಂದರೆ ಆಗಲೇ 9:15 ಆಗಿದೆ, ಟೈಮ್ ಆಗಿದೆ ಅಂತಂದು ತಂದೆ ಮಗ ಇಬ್ಬರು ತುಂಬ ಕಷ್ಟಪಡ್ತಿದ್ದಾರೆ. ನೋಡಿ ಇಲ್ಲಿರೋ ನೈಟ್ ಹಾಕಿರೋ ಈ ಒಂದು ಸ್ಪ್ರಿಂಕ್ಲರು ಆ ಕಡೆಗೆ ಶಿಫ್ಟ್ ಮಾಡ್ತಿದ್ದಾರೆ. ನನಗೆ ಚೆನ್ನಾಗಿ ಕಾಣ್ತು ಈ ಒಂದು ಸ್ಪ್ರಿಂಕ್ಲರ್ ಸೆಟ್ನ ಫಿಟ್ಟಿಂಗ್ ಮಾಡ್ತಿರೋದು. ಯಾಕಂದರೆ ಅಷ್ಟೊಂದು ಸ್ಪ್ರಿಂಕ್ಲರ್ ಸೆಟ್ನ ಫಿಟ್ ಮಾಡ್ತಿದ್ದಾರೆ. ನೋಡಿರಿ, ಇದಿರುತ್ತೆ ರೈತರ ಕಷ್ಟ. ನೈಟ್ ಹಾಕಿರೋ ಜಮೀನಿಗೆ ಇವಾಗೆಲ್ಲ ಅವರು ಆ ಕಡೆಗೆ ತೊಗೊಂಡು ಹೋಗ್ಬೇಕೀಗ. ತೊಗೊಂಡು ಹೋಗ್ಬಿಟ್ಟು ಫಿಟ್ಟಿಂಗ್ ಮಾಡಬೇಕು. ಹಂಗೆ ಒಂದೊಂದೇ ಶಿಫ್ಟ್ ಮಾಡ್ಕೊತ ಹೋಗಬೇಕು. ಇಷ್ಟಿರುತ್ತೆ ರೈತರ ಕಷ್ಟ. ಆದರೆ ಬೆಳೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಅಷ್ಟಕ್ಕೊಂದು ಬೆಲೆನೇ ಸಿಗಲ್ಲ. ಸೊ ಹಾಗಿರುತ್ತೆ ಸಂದರ್ಭಗಳು. ಹಾಗಾಗಿ ಈ ಒಂದು ಶೇಂಗಾ ಬೆಳೆಯ ಬಗ್ಗೆ ಒಂದು ಮಾಹಿತಿ. ಶೇಂಗಾ ಬೆಳೆ 4 ತಿಂಗಳಿಗೆ ಬಂದುಬಿಡುತ್ತೆ, 3.5 ಇಂದ 4 ತಿಂಗಳಿಗೆ ನೀರಾವರಿ ಜಮೀನಲ್ಲಿ. ನೋಡಿ ಈ ಕಡೆಲ್ಲ ರಾಗಿ ಹಾಕಿದ್ದಾರೆ. ನೋಡಿ ನೈಟ್ ಇಕ್ಕಿರೋದಕ್ಕೆ ಎಲ್ಲ ಇಳೆ ಬೀಳುತ್ತೆ, ಕಾಲೆಲ್ಲ ಫುಲ್ಲು. ಇದೊಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ರೈತರ ಕಷ್ಟ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಿದ್ದೀನಿ. ನೋಡಿರಿ, ಇಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ, ಇಳೆ ಬಿಡುತ್ತೆ ಫುಲ್ಲು ಒಳಗಡೆ. ನೋಡಿ ಅಡ್ಡಾಡಿದ್ದಾರೆ ಅಜ್ಜ, ಹೆಂಗೆ ಒಳಗಡೆ ಬಿದ್ದಿದೆ ಕಾಲು. ನೋಡಿ ನಂದು ಹೋಗಲಿ, ನಂದು ಸಹಿತ ಇಷ್ಟು ಇಳೆ ಬೀಳ್ತಾ ಇದೆ. ಇದು ಕಾಲು ಕಿತ್ಕೊಂಡು ಹೋಗ್ಬೇಕು ಆ ಕಡೆಗೆ, ಅಷ್ಟು ಕಷ್ಟ ಇರುತ್ತೆ ರೈತರು ಶ್ರಮ. ಆದರೆ ನಿಖರ ಬೆಲೆನೇ ಸಿಗಲ್ಲ. ಪಕ್ಕದಲ್ಲಿನೇ ಇನ್ನೊಂದು ಪ್ಲ್ಯಾಟಲ್ಲಿ ಅಡಿಕೆ ಇದೆ. ಅಡಿಕೆ ಪಕ್ಕ ರಾಗಿ ಹಾಕಿದ್ದಾರೆ. ನೋಡಿ ರಾಗಿ ಇಲ್ಲೊಂದು ಸ್ವಲ್ಪ ಬದುವಿನ ಪಕ್ಕದಲ್ಲಿ ಯಾಕೆ ಬೆಳೆ ಬರಲ್ಲ ಕಮೆಂಟ್ ಮಾಡಿ ರೈತರೆ ಮತ್ತು ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು. ನೋಡಿ ರಾಗಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಚೆನ್ನಾಗಿದೆ, ದಪ್ಪ ಇದೆ. ಪಕ್ಕದಲ್ಲೇ ಬೀಳಿದೆ. ನಾನೀಗ ತೋಟದ ಹತ್ರ ಹೋಗಬೇಕು. ಅಲ್ಲಿ ಹೆಂಗೆ ಕಾಣ್ತಿದೆಯಲ್ಲ, ಸೊ ಈ ಕಡೆ ಫುಲ್ಲು ಕಳ್ಳ ಇದೆ, ಈ ಕಡೆಲ್ಲ ಫುಲ್ ಕಳ್ಳ ಇದೆ. ಇಲ್ಲಿ ಒಂದು ಸ್ವಲ್ಪ ದಾರಿ ಇದೆ, ಏನಂದರೆ ಕುರಿ ಮೇಕೆ ಹೋಗೋದಕ್ಕೆ ಮತ್ತು ರೈತರು ಹೊಲಗಳಿಗೆ ಹೋಗಲು ದಾರಿ ಮಾಡ್ಕೊಂಡಿದ್ದಾರೆ. ಸೊ ಅದು ಹಂಗೆ ನೋಡಿ ಎಷ್ಟು ಭಯಂಕರ ಇದೆ ಅಂದರೆ ಅಷ್ಟು ಭಯಂಕರ ಆಗಿದೆ ರೋಡು. ಸ್ನೇಹಿತರೆ, ನನ್ನ ನೆಚ್ಚಿನ ರೈತರೇ, ನಿರ್ಜನ ಪ್ರದೇಶದಲ್ಲಿ ಬೆಳೆ ಸಮೀಕ್ಷೆ ಹೇಗಿರುತ್ತೆ ಅದರ ಒಂದು ಸಿಚುವೇಶನ್ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ಈ ಒಂದು ಜಾಲಿ ಒಳಗಡೆ ಹೋಗ್ತಾಯಿದ್ರೆ ನೋಡಿರಿ, ಸ್ವಲ್ಪ ಮಾತ್ರ ಕಾಲು ದಾರಿ ಅಂತಾರಲ್ವ, ಅಷ್ಟೇ ಇರೋದು. ಕಾಲು ದಾರಿ ಆಗಿದೆ, ಅಷ್ಟೇ ಮಾಡ್ಕೊಂಡಿದ್ದಾರೆ ರೈತರು ಅಡ್ಡಾಡೋದಕ್ಕೆ. ಸುತ್ತ ಹಾಕೊಂಡು ಬಂದರೆ ಸುಮಾರು 2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನೋಡಿ ಇಷ್ಟು ಸ್ವಲ್ಪ ಜಾಗ ಮಾಡ್ಕೊಂಡಿದ್ದಾರೆ ಹೋಗಲು. ನಮ್ಮ ಲೆಫ್ಟಲ್ಲಿ ನೋಡಿ ಎಷ್ಟು ಸೀಮೆ ಜಾಲಿ ಬೆಳೆದಿದೆ ಅಂದರೆ ಒಬ್ಬೊಬ್ಬರು ಬರೋದಕ್ಕೆ ತುಂಬ ಭಯ ಆಗುತ್ತೆ. ಆ ಒಂದು ಸ್ಥಳಗಳಿಗೆ ಸಹಿತ ಪ್ರತಿಯೊಬ್ಬ ಪಿ ಆರ್ಗಳು ಹೋಗಿ ಕ್ರಾಪ್ ಸರ್ವೆನ ಮಾಡಲೇಬೇಕು, ಬಿಡುವ ಹಾಗಿಲ್ಲ. ನಾನು ಸುಮಾರು 2 ರಿಂದ 3 ವರ್ಷದ ಕೆಳಗೂ ಹೇಳ್ತಾ ಇದ್ದೀನಿ, ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಷ್ಟು ಕಷ್ಟ ಇರುತ್ತೆ ಪಿ ಆರ್ಗಳದ್ದು, ಬೆಳೆ ಸಮೀಕ್ಷೆಗಾರರದು. ಮಾಡ್ತಾಯಿದ್ದೀವಿ. ಇಷ್ಟಿರುತ್ತೆ ಪಿ ಆರ್ಗಳು. ಆದರೆ ಅವರು ಕೊಡುವಂತಹ ಗೌರವಧನ ತುಂಬ ಕಮ್ಮಿ. 10 ರೂಪಾಯಿ ಇತ್ತು, ಈಗ 1 ರೂಪಾಯಿ ಜಾಸ್ತಿ ಮಾಡಿದರೆ 11 ರೂಪಾಯಿ. ನೋಡ್ಕೊಂಡ್ರೆ ನಮಗೇನು 1 ರೂಪಾಯಿ ಬೇರೆ ಕಡೆ ದುಡಿಯೋಕ್ಕೆ ಆಗಲ್ವಾ, ಇದರಲ್ಲೇ ದುಡಿಬೇಕಾ, ಹಂಗಿದೆ ಸಿಚುವೇಶನ್ಸ್. ಎಂಡಾಯ್ತು ನೋಡಿರಿ, ಇಲ್ಲಿಗೆ ಬಂದೆ ನಾನೀಗ. ಈ ಹಿಂಗಾರು ಬೆಳೆ ಸಮೀಕ್ಷೆಯ ಸಂದರ್ಭದಲ್ಲಿ ಕಂಡು ಬಂದಂತಹ ದೃಶ್ಯಾವಳಿಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ನೋಡಿ ಅಲ್ಲಿ ಸ್ವಲ್ಪ ಎಲ್ಲೋ ಆಗಿದೆ, ಇಲ್ಲೆಲ್ಲ ಗ್ರೀನ್ ಆಗಿದೆ.
ಸೊ ಅಡಿಕೆ ಇದೆ. ನೆಕ್ಸ್ಟ್ ಹಂಗೆ ಮೆಕ್ಕೆಜೋಳ ಇದೆ ಆ ಕಡೆ, ಹಂಗೆ ಝೂಮ್ ಮಾಡ್ತೀನಿ ನೋಡಿ. ಸುತ್ತು ಬಾರ್ಡ್ರಲ್ಲಿ ತೆಂಗು ಹಾಕಿದ್ದಾರೆ. ಸೊ ಈ ಥರ ವಾತಾವರಣ ಸಿಗೋದು ನಮ್ಮ ಹಳ್ಳಿಗಾಡಲ್ಲಿ ಮಾತ್ರ. ಒಳ್ಳೆ ವಾತಾವರಣ, ಒಳ್ಳೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಪೊಲ್ಯೂಷನ್ ಇರೋದಿಲ್ಲ. ಉತ್ತಮವಾಗಿ ಆರೋಗ್ಯವಾಗಿರ್ತಾರೆ ನಮ್ಮ ರೈತರು. BP ಆಗಲಿ, ಶುಗರ್ ಆಗಲಿ, ಯಾವುದೇ ಒಂದು ರೋಗನೂ 80% ರೈತರ ಮಕ್ಕಳಿಗೆ ಯಾರಿಗೂ ಬರೋಲ್ಲ. ಎಲ್ಲ ಅಫ್ಷಿಯಲ್ಸಿಗೆ ಅಷ್ಟೇ ಬರೋದು. ಇಲ್ಲೆಲ್ಲ ಕಳೆ ತೆಗಿತಿದ್ದಾರೆ ಶೇಂಗಾ ಬೆಳೆಗೆ. ಸುಮಾರು ಒಂದು 5 ಎಕರೆ ಜಮೀನಲ್ಲಿ ಒಂದು 3 ಕ್ರಾಪ್ ಮಾಡಿದ್ದಾರೆ. ಮೇನ್ ಕ್ರಾಪ್ ಆಗಿ ಅಡಿಕೆ ಮಾಡಿದ್ದಾರೆ, ನೆಕ್ಸ್ಟು ಶೇಂಗಾ ಮಾಡಿದ್ದಾರೆ, ನೆಕ್ಸ್ಟ್ ಮೆಕ್ಕೆಜೋಳ ಮಾಡಿದ್ದಾರೆ ನೋಡಿ. ಈ ಒಂದು ಕ್ರಾಪಲ್ಲಿ ಸೊ ಮುಂಗಾರು ಬೆಳೆಯಲ್ಲಿ ಶೇಂಗಾ ಹಾಕಿದ್ರು, ತೊಗರಿ ಹಾಕಿದ್ರು. ಈಗ ಶೇಂಗಾ ಕಟಾವು ಮಾಡ್ಕೊಂಡು ತೊಗರಿ ಇನ್ನೂ ಕಟಾವು ಮಾಡಿಲ್ಲ. ಇದರಲ್ಲಿ ಹುರುಳಿ ಹಾಕಿದ್ದಾರೆ. ಉರುಳಿ ಅಂತಾರೆ. ಒಂದೊಂದು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಥರ ಕರೀತಾರೆ. ಸಿಟಿಗಳಲ್ಲಿ ಇದನ್ನ ತೊಂಡೆಕಾಯಿ ಅಂತಾರೆ ನೋಡಿ. ನ್ಯಾಚುರಲ್ ನಾಟಿ ತೊಂಡೆಕಾಯಿ. ಸಿಟಿಯಾಗೆಲ್ಲ ಬೆಂಗಳೂರು, ಮೈಸೂರು ಡಿಸ್ಟಿಕ್ಕು ಲೆವೆಲಲ್ಲಿ ಸಿಟಿಲಲ್ಲಿ ಈ ಒಂದು ತೊಂಡೆಕಾಯಿನ ಮಾರ್ತಾರೆ ಮತ್ತು ಸಿಟಿಯಲ್ಲಿ ಸಾಂಬಾರು ಮಾಡ್ತಾರೆ. ನಮ್ಮ ಕಡೆ ಸುಮ್ಮನೆ ವೇಸ್ಟ್ ಆಗಿಬಿಟ್ಟಿದೆ ತೊಂಡೆಕಾಯಿ. ಇದು ಹುರುಳಿ ಅಂದರೆ ಹಿಂಗಾರು ಬೆಳೆಯಲ್ಲಿ ಹುರುಳಿನ ಬೆಳೆದಿದ್ದಾರೆ. ಇದು ಹುರುಳಿ ಕಾಳಾಗೂ ಬರುತ್ತೆ ಮತ್ತು ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಮೇವು ಆಗಿ ಈ ಒಂದು ಹುರುಳಿನ ಬೆಳೀತಾರೆ ಹಿಂಗಾರು ಬೆಳೆಯಾಗಿ. ನೋಡಿ ರೈತ ಬಾಂಧವರೇ, ಯಾವ KRS, ಯಾವ ಮ್ಯೂಸಿಯಮ್ಮು ಬೇಡ ಅನಿಸುತ್ತೆ ನನಗಂತೂ. ಈ ಒಂದು ಹೊಲದಲ್ಲಿ ಸ್ಪ್ರಿಂಕ್ಲರ್ ಸೆಟ್ ನೋಡ್ತಾ ಇದ್ದರೆ. ಸೊ ನಿಮಗೇನು ಅನ್ನಿಸ್ತೋ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ಎಷ್ಟು ಸ್ಪ್ರಿಂಕ್ಲರ್ ಸೆಟ್ ಇದ್ದಾವೆ ಕೌಂಟ್ ಮಾಡಿ ಹೇಳಿ. ಈ ಒಂದು ಇದರಲ್ಲಿ ಅಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅಲ್ಲಿ ಯಾಕೆ ಅಷ್ಟು ಫೋರ್ಸಾಗಿ ನೀರು ಹೊಡಿತಿದೆ ಅದನ್ನು ಕಮೆಂಟ್ ಮಾಡಿ ಏಕೆ ಅಂತ. ನೋಡಿ ಶೇಂಗಾಗೆ ಹಾಕಿದ್ದಾರೆ. ನಿಮ್ಗಾಗಲೇ ಹೇಳಿದ್ನಲ್ವ 9:30 ಈ ಒಂದು ಸ್ಪ್ರಿಂಕ್ಲರ್ ಸೆಟ್ ಮಾಡ್ತಾಯಿದ್ರು ಈ ಒಂದು ಶೇಂಗಾ ಬೆಳೆಗೆ. ಸೊ ಅವ್ರು ಊಟಕ್ಕೆ ಹೋಗಿರ್ಬೋದು ಅನಿಸುತ್ತೆ, ಅದಕ್ಕಾಗಿ ಸ್ವಲ್ಪ ಅಲ್ಲಿ ಸ್ಪ್ರಿಂಕ್ಲರ್ ಡ್ಯಾಮೇಜ್ ಆಗಿದೆ. ಆದಷ್ಟು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡೋಣ, ಅಲ್ಲೇನೋ ಬಿದ್ದಿರಬೇಕು, ಅದು ಸ್ಪ್ರಿಂಕ್ಲರ್ ಹೊಡಿಯುತ್ತಲ್ವ, ಗನ್ ಬಿದ್ದಿದ್ರೆ ಅದನ್ನು ನಾನು ಹುಡುಕ್ಬಿಟ್ಟು ಇಡೋ ಪ್ರಯತ್ನ ಮಾಡ್ತೀನಿ. ನೋಡೋಣ ಬನ್ನಿ ಸ್ನೇಹಿತರೆ. ಸ್ಪ್ರಿಂಕ್ಲರ್ ಕೆಳಗಡೆ ಬಿದ್ದಿದೆ ಅನಿಸುತ್ತೆ, ಒಳಗಡೆ ಬಿದ್ದಿದೆ ಲೂಸ್ ಆಗಿಬಿಟ್ಟು. ನೋಡಿ ನೀರು ಎಷ್ಟು ಹೊಡಿತಾ ಇದೆ. ಆಗಲೇ ಹೇಳಿದ್ನಲ್ವ 2 ಮೋಟ್ರ್ ನೀರು ಅಂತ. ಇದು ತುಂಬ ಫೋರ್ಸ್ ಹೊಡಿತಾ ಇದೆ. ಒಂದು ಮೋಟ್ರು 2ರಿಂದ 3 ಇಂಚ್ ಬರುತ್ತಂತೆ. ಒಂದೊಂದು ಮೋಟ್ರ್ ಗನ್ನು 15ರಿಂದ 20 ಗನ್ನಲ್ಲಿ ನೀರು ಹೊಡಿತಾ ಇದೆ. ಈಗ ಎಷ್ಟು ಆನ್ ಮಾಡಿದ್ದಾರೆ ಮೋಟ್ರ್, 1 ಮಾಡಿದ್ದಾರೆ 2 ಮಾಡಿದ್ದಾರೆ ಗೊತ್ತಿಲ್ಲ. ಇಷ್ಟಿದೆ ನೋಡಿರಿ. ಗನ್ನು ಕೆಳಗಡೆ ಬಿದ್ದಿದೆ ಅನಿಸುತ್ತೆ. ಅಲ್ಲಿ ನೋಡ್ರಿ, ಝೂಮ್ ಮಾಡ್ತೀನಿ. ನೀರು ಬೀಳ್ತಾ ಇದೆ, ಕಾಣಲ್ಲ, ಅಲ್ಲಿದೆ. ಟ್ರೈ ಮಾಡ್ತೀನಿ ನಾನು ಅದನ್ನು ರೆಡಿ ಮಾಡಲು. ಬಂದವರೇ, ಇದು ನನ್ನ ಒಂದು ರೈತರಿಗೆ ಅಳಿಲು ಸೇವೆ. ಎಲ್ಲ ಕ್ಲಿಯರ್ ಆಗಿದೆ ನೋಡಿರಿ. ಅದು ಲೂಸಾಗಿ ಬಿದ್ದಿತ್ತು, ಎತ್ಕೊಂಡ್ಬಿಟ್ಟು ಟೈಟ್ ಮಾಡಿದೆ. ಥ್ರೆಡ್ಡೆಲ್ಲ ಲೂಸ್ ಆಗಿದೆ. ಬಟ್ಟೆ ಹಾಕಿದ್ರು ಅದಕ್ಕೆ. ಬಟ್ಟೆ ಆಗಿರೋದ್ರಿಂದ ಹಂಗೆ ಟೈಟ್ ಮಾಡಿ ಫಿಟ್ ಮಾಡಿಬಿಟ್ಟೆ. ನೋಡಿ ಲಾಸ್ಟ್ ಗನ್ನಲ್ಲೂ ಚೆನ್ನಾಗಿ ಹೊಡಿತದೆ ನೀರು. ಅವಾಗೆಲ್ಲ ಕಮ್ಮಿ ಹೊಡಿತಾ ಇತ್ತು ನೀರು, ಈಗ ಚೆನ್ನಾಗಿ ಹೊಡಿತಾಯಿದೆ ಫೋರ್ಸ್. ಇಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ ಸ್ನೇಹಿತರೆ. ಮೊಬೈಲಿಗೆ ಬಿದ್ದರೆ ಮೊಬೈಲ್ ಡ್ಯಾಮೇಜ್ ಆಗುತ್ತೆ. ನೀರೆಲ್ಲ ಸಿಡಿತಾ ಇದೆ. ಸಿಡಿದ್ರೂ ತೊಂದರೆ ಇಲ್ಲ, ಪರವಾಗಿಲ್ಲ. ಹಾಗೆ ಒಮ್ಮೆ ನೋಡಿಬಿಡ್ರಿ. ಆ ಗನ್ ಹೆಂಗಿದೆಯಲ್ಲ, ಗನ್ನು ತಿರ್ಗೋ ಟೈಮಲ್ಲೇ ಹೋದರೆ ನೀರು ಸಿಡಿಯೋಲ್ಲ. ಗನ್ನಿಗೆ ಆಪೋಸಿಟ್ ಹೋದರೆ ನೀರು ಸಿಡಿದ. ಇಲ್ಲಿ ಕಮ್ಮಿ ಬರ್ತಾಯಿತ್ತು ಆಗಲೇ ನೀರು, ಇವಾಗ ಕರೆಕ್ಟಾಗಿ ಬರ್ತಾಯಿದೆ ನೋಡಿ. ಕಾಣ್ತಾ ಇದೆಯಾ? ಆ ಗನ್ ಹೆಂಗೆ ಬರ್ತಾಯಿದೆಯಲ್ಲ ಹಂಗೆ ಹೋಗ್ತಾಯಿದ್ದೀನಿ ನಾನು ನಿಧಾನಕ್ಕೆ. ಬಕ್ಕಣ್ಣ ಹತ್ರಕ್ಕನೇ ಹೋಗೋಣ. ಮೊಬೈಲಿಗೆ ಬಿದ್ದರೆ ಕಷ್ಟ ಗುರು. ಆಮೇಲೆ ಈಗಲೇ ಸ್ವಲ್ಪ ಕಷ್ಟದಲ್ಲಿದ್ವಿ, ಅದರಲ್ಲೂ ಮೊಬೈಲಿಗೆ ಬಿದ್ದರೆ ನೋಡಿರಿ ನೀರು ಬೀಳ್ತಾಯಿದೆ. ಇದ್ಯಾಕೆ ಒಂದೇ ಹತ್ರ ಬೀಳ್ತಾ ಇದೆಯಾ? ಸ್ಲೋ ಹೊಡಿತಾ ಇದೆ ಅನಿಸುತ್ತೆ ನೀರು. ಇಷ್ಟೇ ಸಾಕು, ಟೈಮ್ ಆಯಿತು. ಕ್ರಾಪ್ ಸರ್ವೆ ಮಾಡಲು ತುಂಬ ಇದೆ. ಇವತ್ತೊಂದು 50ರಿಂದ 100 ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಸಂಜೆವರೆಗೂ ಎಷ್ಟಾಗುತ್ತೋ ಅಷ್ಟು ಹೊಡಿತೀನಿ. ಇವಾಗ ಚೆನ್ನಾಗಿ ಕಾಣ್ತೀನಿ ನೋಡ್ರಿ ಪ್ಲಾಟ್.